ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಆರ್ ಕೆ ಕಲರ್ಸ್ ಯೂಟ್ಯೂಬ್ಗೆ ಮತ್ತೊಮ್ಮೆ ಸ್ವಾಗತ. ರೀಸೆಂಟಾಗಿ ಓಪನ್ ಮಾಡಿದ್ದೀನಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು, ಬೆಳೆಸಬೇಕು. ನಿಮಗೋಸ್ಕರ ಇಲ್ಲೊಂದು ಕುತೂಹಲಕಾರಿ ವಿಡಿಯೋನ ತಂದಿದ್ದೀನಿ. ಏನಿದು ನೀವು ಪಿಕ್ಚರ್ಗಳು ನೋಡಿದ್ರಲ್ಲ, ಅದು ಭಾರತದ ಮೊದಲ ಸಬ್ಮರೀನ್ ಮ್ಯೂಸಿಯಂ ಅಂತೇಳಿ. ಇದು ವಿಶಾಖಪಟ್ಟಣದಲ್ಲಿದೆ. ಫೇಮಸ್ ಬೀಚ್ ಆರ್ ಕೆ ಬೀಚಲ್ಲಿದೆ. ವೈಜಾಗ್ ಮತ್ತೆ ವಿಶಾಖಪಟ್ಟಣ ಅಂತ ಎರಡೂ ಕೂಡ ಕರೀತಾರೆ. INS ಸಬ್ಮರೀನ್ ಮ್ಯೂಸಿಯಂ, ಇದ್ರ ಬಗ್ಗೆ ಒಂದಷ್ಟು ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಹಾಗೆ ವಿಡಿಯೋ ನೋಡ್ತಾ ಇರಿ, ಒಂದಷ್ಟು ಹಿನ್ನೆಲೆಯಾಗಿ ನಾನು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಭಾರತೀಯ ನೌಕಾಪಡೆ ಅಂದ್ರೆ ನೇವಿಗೆ, ಇದಕ್ಕೆ ಜಲಾಂತರ್ಗಾಮಿ ಅಂತ ಕೂಡ ಕರೀತಾರೆ. ಈ ಒಂದು ಜಲಾಂತರ್ಗಾಮಿ ನೌಕೆ ಒಳಗಿನ ನೋಡುವ ಅಪರೂಪದ ಅವಕಾಶ ಈ ವಿಡಿಯೋದಲ್ಲಿ ನಿಮಗೆ ಅವಕಾಶ ಇದೆ. ಇದು ಕಂಡು ಬರುವುದು ಈಗಾಗಲೇ ಹೇಳ್ದಂಗೆ ಆರ್ ಕೆ ಬೀಚ್ ಅಲ್ಲಿ. ನೀವು ಅಲ್ಲಿಗೆ ಹೋದ್ರೆ ತಪ್ಪದೆ ಭೇಟಿ ಕೊಟ್ಟು ನೋಡಿ ಬನ್ನಿ. ಈ ಸಬ್ಮರೀನ್ ಒಳಗೆ ಏನಿದೆ ಕುತೂಹಲ ನಿಮ್ಗೂ ಇದೆ ಅಲ್ವಾ? ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಒಂದಷ್ಟು ಮಾಹಿತಿ, ನನಗೆ ಗೊತ್ತಿರೋ ಮಾಹಿತಿಯನ್ನು ಹೇಳ್ಕೊಳ್ತಾ ಇರ್ತೀನಿ. ನಿಮ್ಗೆ ಗೊತ್ತಿದ್ರು ಕೂಡ ನೀವು ನಮಗೆ ತಿಳಿಸಬಹುದು, ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಸಬ್ಮರೀನ್ ಇದರಲ್ಲಿ ಕಂಟ್ರೋಲ್ ರೂಮ್ ನೋಡ್ಬೋದು, ಪೆರಿಸ್ಕೋಪ್ ಮತ್ತು ನ್ಯಾವಿಗೇಷನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರುತ್ತೆ. ಕ್ರೀವ್ ಲಿವಿಂಗ್ ಕ್ವಾರ್ಟರ್ಸ್ ಅಂತ ಇರ್ತವೆ, ಅಲ್ಲಿ 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ ಕೂಡ ನಾವು ನೋಡಬಹುದು. ಇಂಜಿನ್ ಇರುತ್ತೆ, ಮತ್ತೆ ಬ್ಯಾಟ್ರಿ ಇರುತ್ತೆ, ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇರ್ತವೆ. ಎಂಪ್ಲಾಯೀಸ್ಗೆ ಶಿಫ್ಟ್ ಮೇಲೆ ಕೆಲಸ ಮಾಡ್ತಾರೆ, ಅವಾಗ ಅವ್ರಿಗೆ ರೆಸ್ಟ್ ಬೇಕು ಅಂತಂದ್ರೆ ಅಲ್ಲೇ ಬೆಡ್ಗಳಿದಾವೆ, ರೆಸ್ಟ್ ರೂಮ್ ಇದೆ, ಡೈನಿಂಗ್ ಟೇಬಲ್, ಡೈನಿಂಗ್ ಹಾಲ್ ಇದಾವೆ, ಬೇರೆ ಬೇರೆ ಕಂಪಾರ್ಟ್ಮೆಂಟ್ಸ್ ಕೂಡ ನೀವು ನೋಡಬಹುದು. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂತಂದ್ರೆ, ಇದು ಸುಮಾರು 91.3 ಮೀಟರ್ ಉದ್ದ ಇರುತ್ತೆ. ಇದು ಮೊದಲ ಯಾವ ಸ್ಥಿತಿಯಲ್ಲಿತ್ತೋ ಈಗಲೂ ಸಹ ಹಾಗೆ ಇದೆ ಅಂತೆ. ಒಳಗೆ ಹೋದ್ರೆ ನಿಜವಾದ ಆ ಸಿಬ್ಬಂದಿಗಳ ಆ ದಿನಗಳ ಜೀವನ ಹೇಗಿತ್ತು ಅನ್ನೋದು ನಮ್ಗೆ ಅರಿವಾಗ್ತಾ ಬರುತ್ತೆ. ನಮ್ಗೆ ಹೆಚ್ಚು ನಾವು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಇಲ್ಲ, ತುಂಬಾ ನ್ಯಾರೋ ಪಾತ್ ಇದೆ, ಅಲ್ಲಿ ಒಬ್ರು ಓಡಾಡೋದಕ್ಕೆ ಮಾತ್ರ ಜಾಗ ಇದೆ. ಅಷ್ಟರಲ್ಲೇ ನಾನು ಸ್ವಲ್ಪ ಕಷ್ಟಪಟ್ಟು ಆ ವಿಡಿಯೋನ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ. ಪ್ರಾರಂಭದಿಂದ ನಾನು ತಗೊಳ್ಳಿಲ್ಲ, ಸ್ವಲ್ಪ ಒಂದೆರಡು ಹೆಜ್ಜೆ ಮುಂದೆ ಹೋದ್ಮೇಲೆ. ಯಾಕೆಂದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ಡೆಸ್ಕ್ ಅಂತ ಇರುತ್ತೆ, ಅಲ್ಲಿ ಬೋರ್ಡ್ ಎಲ್ಲ ಇರುತ್ತೆ, ಅಲ್ಲಿ ಸೆಕ್ಯೂರಿಟಿ ಅದನ್ನ ಅಲೌ ಮಾಡಲಿಲ್ಲ. ಹಾಗಾಗಿ ನಂತರ ಒಳಗಡೆ ಬಂದು ನಾನು ವಿಡಿಯೋ ತಗೊಂಡಿದ್ದೀನಿ. ಬಹಳ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ನಾನು ಜೀವನದಲ್ಲಿ ಮೊದಲೇ ಸಾರಿ ಇಂಥ ಒಂದು ದೃಶ್ಯಗಳು ನೋಡಿದ್ದು. ಎಲ್ಲಿ ನೋಡಿದ್ರು ಮಿಷನರಿಗಳು, ಎಲ್ಲ ಮಷಿನ್ಸ್, ಎಲ್ಲ ಕಡೆಗೂ ಬರೀ ಅವೇಗಳೇ ಕಾಣ್ತವೆ. ಜನಕ್ಕೆ ಇರೋದಕ್ಕೆ ಜಾಗ ಸ್ವಲ್ಪ ಇದೆ, ಮಿಷನ್ಗಳಿಗೆ ಹೆಚ್ಚಿದೆ. ಇದ್ರ ಒಳಗೆ ಹೋದ್ರೆ ನಮ್ಗೆ ಅಂತ ಒಂದು ಅನುಭವ ಆಗುತ್ತೆ. ನಿಮ್ಗೆ ತಿಳಿದಿರ್ಲಿ, ಇದು ಭಾರತದ ವಾಯುಪಡೆಯ ಶಕ್ತಿಶಾಲಿ ಸಾಧನವಾಗಿತ್ತು. ಡೀಸೆಲ್ ಎಂಜಿನ್ ಎಲೆಕ್ಟ್ರಿಕಲ್ ಎಂಜಿನ್ ಆಗಿದೆ. 1969 ಡಿಸೆಂಬರ್ 18ರಂದು ಭಾರತದ ವಾಯುಪಡೆಗೆ ಸೇರಿತಂತೆ. ಸುಮಾರು 31 ವರ್ಷಗಳ ಕಾಲ ನೌಕಾ ಪಡೆಯಲ್ಲಿ ಸೇವೆ ಸಲ್ಲಿಸಿತು. 1971 ಇಂಡೋ ಪಾಕ್ ಯುದ್ಧದಲ್ಲೂ ಕೂಡ ಹಾಗೂ ಇನ್ನಿತರೆ ಸೈನಿಕರ ಚಟುವಟಿಕೆಗಳಿಗೆ ಇದು ಸಹಾಯ ಮಾಡಿದೆ ಅಂತ ತಿಳಿದು ಬಂದಿದೆ. ಆ ನಂತರ ಇದು ಸಮುದ್ರದ ಒಳಗಡೆ ಹಾಗೂ ಮೇಲೆ ಓಡಾಡಬಲ್ಲ ವಿಶೇಷ ನೌಕೆಯಾಗಿದೆ. ಇದನ್ನು ಗಡಿಯಲ್ಲಿ ಮತ್ತೆ ಸಾಗರದ ಒಳಗಡೆ ಏನಾದರೂ ಸಂಶೋಧನೆಗಳಿದ್ರೆ ಈ ಸಬ್ಮರೀನ್ ಬಳಸ್ತಾರಂತೆ. ಇದು ಹೇಗೆ ಸಮುದ್ರದ ಆಳದಲ್ಲಿ ಶತ್ರುಗಳಿಗೆ ಗೊತ್ತಾಗದ ಹಾಗೆ, ಯಾರಿಗೂ ಗೊತ್ತಾಗದ ಹಾಗೆ ಗುಪ್ತವಾಗಿ ಕೆಲಸ ಮಾಡ್ತಾ ಇರುತ್ತೆ. ಇದು ಹೇಗೆ ಕೆಲಸ ಮಾಡುತ್ತದೆ ಅಂದ್ರೆ, ಮುಳುಗಲು ಟ್ಯಾಂಕ್ಗಳಿಗೆ ನೀರನ್ನು ತುಂಬಿಸಿಕೊಳ್ತದೆ. ನೌಕೆಯ ತೂಕ ಹೆಚ್ಚಾಗಿ ಅದು ನೀರಿನೊಳಗೆ ಮುಳುಗ್ತದೆ, ಹಾಗಾಗಿ ಕೆಳಗಡೆ ಹೋಗುತ್ತೆ. ಇನ್ನು ಮೇಲೆ ತೇಲಿ ಬರಬೇಕು ಅಂತಂದ್ರೆ ಗಾಳಿಯನ್ನ ಬಳಸಿ ಟ್ಯಾಂಕರ್ಗಳಲ್ಲಿರುವ ನೀರನ್ನು ಹೊರ ಹಾಕುತ್ತದೆ. ಆಗ ನೌಕೆಯ ತೂಕ ಕಡಿಮೆಯಾಗಿ ಮೇಲೆ ಬರ್ತದೆ. ಆಮೇಲೆ ಇದು ಒಳಗಡೆ ಇರುವ ಸಿಬ್ಬಂದಿಗಳಿಗೆ ಆಕ್ಸಿಜನ್ ಬೇಕಲ್ವಾ ಉಸಿರಾಟಕ್ಕೆ, ಆಗ ವಿಶೇಷವಾದ ಸಾಧನಗಳನ್ನು ಬಳಸಿ ನೀರನ್ನ ವಿಭಜಿಸಿ ಬೇಕಾದ ಆಕ್ಸಿಜನ್ ಅನ್ನ ಪಡ್ಕೊಳ್ತಾರೆ.
ಮತ್ತು ದೀರ್ಘಕಾಲದಲ್ಲಿ ಸಮುದ್ರದ ಒಳಗಡೆ ಇರೋದ್ರಿಂದ ಇವರಿಗೆ ಆಹಾರ, ನೀರು ಎಲ್ಲವನ್ನ ಮೊದಲೇ ಶೇಖರಣೆ ಮಾಡಿರ್ತಾರೆ. ಅಲ್ಲಿ ಫ್ರೀಜರ್ ಅಂತ ಇರ್ತವೆ, ಅದರಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾರೆ. ಇದು ಹೇಗೆ ಕೆಲಸ ನಿರ್ವಹಿಸ್ತಿದೆ ಅಂದ್ರೆ, ಇವಕ್ಕೆ ಕಿಟಕಿಗಳಿರೋದಿಲ್ಲ, ನೋ ವಿಂಡೋಸ್. ದಾರಿ ಹುಡುಕಲು ಬೇರೆ ಯಾವ್ದಾದ್ರು ಸಮುದ್ರದ ಅಪಾಯಗಳು ಬಂದ್ರೆ, ವಿದೇಶದಿಂದ ಯಾವ್ದಾದ್ರು ಇದೇ ತರ ಜಲಾಂತರ್ಗಾಮಿಗಳು ಬಂದ್ರೆ, ಅಥವಾ ಬೇರೆ ಎದುರುಗಡೆ ಯಾವ್ದಾದ್ರು ಹಡಗು ಬರೋದಾಗಿದ್ರೆ ಅವು ಸೆನ್ಸರ್ಗಳನ್ನು ಬಳಸಿ ಪತ್ತೆ ಹಚ್ತವಂತೆ. ಬಹುಶಃ ಇದರ ಒಂದು ವೇಗ ಹೇಗಿರುತ್ತೆ ಅಂದ್ರೆ ಸುಮಾರು 1 ಗಂಟೆಗೆ 85 ಕಿಲೋಮೀಟರ್ನಷ್ಟು ಇರುತ್ತಂತೆ. ಹಾಗೆ ನಾನ್ ನೋಡಿ ಬಂದಿರತಕ್ಕಂತ ಈ ಒಂದು ಸಬ್ಮೆರಿನ್ ಅಪರೂಪದ ದೃಶ್ಯಾವಳಿಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಹಾಗೆ ಒಂದು ವಿಡಿಯೋ ಮಾಡಿ ಕಳಿಸಿದ್ದೀನಿ. ಈ ಜನರನ್ನ ಅವಾಯ್ಡ್ ಮಾಡಿ ವಿಡಿಯೋ ಮಾಡಕ್ಕೆ ಬಹಳ ಪ್ರಯತ್ನ ಪಟ್ಟೆ, ಆದ್ರೂ ಆಗ್ಲಿಲ್ಲ. ಯಾಕಂದ್ರೆ ಒಬ್ಬರಾದ್ಮೇಲೆ ಒಬ್ರು ಮುಂದೆ ಹಿಂದೆ ಇದ್ದೇ ಇರ್ತಾ ಇದ್ರು. ಸಾಧ್ಯವಾದಷ್ಟು ಎಡಗಡೆ ಮತ್ತೆ ಬಲಗಡೆಗೆ ನಾವು ವಿಡಿಯೋನ ಮಾಡ್ಕೊಂಡು ಬಂದಿನಿ. ಎಲ್ಲಿ ನೋಡ್ರು ಮಿಷನರಿ, ಯಾವುದೂ ನಮ್ಗೆ ಗೊತ್ತಾಗೋದಿಲ್ಲ, ಯಾವುದೂ ಗೊತ್ತಾಗಲ್ಲ. ಅವ್ರ ಬೆಡ್, ಡೈನಿಂಗ್ ಹಾಲ್, ಮತ್ತೆ ಮೇನ್ ಕಂಟ್ರೋಲ್ ರೂಮ್, ವಾಶ್ರೂಮ್, ಇದೊಂದು ಕೆಳಗಡೆ ಕಂಪಾರ್ಟ್ಮೆಂಟ್, ಮೇಲ್ಗಡೆ ಒಂದು, ಇವೆ ಮಾತ್ರ ಗೊತ್ತಾಗ್ತಾ ಇದೆ. ಹೀಗೆ ನೋಡ್ತಾ ಹೋದ್ವಿ. ಮೊದಲೇ ಸಾರಿ ನಾವು ವಿಶೇಷವಾದ ಅನುಭವ. ಹಾಗಾಗಿ ನಿಮಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ನಿಮಗೆ ಜೊತೆ ಶೇರ್ ಮಾಡ್ಕೋತಾ ಇದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಯಾರು ಬೈಲಿಕ್ಕೆ ಹೋಗ್ಬೇಡಿ. ನನಗೆ ಗೊತ್ತಿರೋ ಮಾಹಿತಿನ ಮಾತ್ರ ನಾನು ಹಂಚ್ಕೊಂಡಿದ್ದೀನಿ. ಮತ್ತೇನಪ್ಪಾ ಅಂದ್ರೆ ಇದರಲ್ಲಿ 2 ತರ ಇಂಜಿನ್ಗಳಿದಾವೆ, ಡೀಸೆಲ್ ಮತ್ತು ಎಲೆಕ್ಟ್ರಿಕಲ್ ಜಲಾಂತರ್ಗಾಮಿಗಳು ಅಂತೇಳಿ. ಇನ್ನೊಂದು ಪರಮಾಣು ಅಂದ್ರೆ ನ್ಯೂಕ್ಲಿಯರ್ನ ಬಳಸ್ಕೊಂಡು ಅದನ್ನೇ ಇಂಧನವಾಗಿ ಮಾಡಿಕೊಂಡು ಜಲಾಂತರ್ಗಾಮಿಗಳನ್ನ ನಡೆಸ್ತಾರೆ. ಈಗ ನೀವು ನೋಡ್ತಕ್ಕಂಥ ಜಲಾಂತರ್ಗಾಮಿ ಸಬ್ಮರೀನ್ 2001ರಲ್ಲಿ ರಿಟೈರ್ಡ್ ಆಯಿತು. ರಿಟೈರ್ಮೆಂಟ್ ಆದಮೇಲೆ ಸಾರ್ವಜನಿಕರಿಗೆ ಆರ್ಕೆ ಬೀಚಲ್ಲಿ ಮ್ಯೂಸಿಯಂ ಆಗಿ ತೆರೆದಿಡಲಾಗಿದೆ. ಸೊ ನಾವು ನಿಜವಾದ ಜಲಾಂತರ್ಗಾಮಿ ಒಳಗಡೆ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಕೊನೆ ಪಕ್ಷ ಇಲ್ಲಾದ್ರೂ ಹೋಗಿ ನೋಡಿ ಒಳಗಿದೆ ಹೇಗಿದೆ ಜೀವನ ಶೈಲಿ, ಹೇಗಿದ್ರು, ಹೇಗೆ ಕೆಲಸ ಮಾಡುತ್ತೆ ಅಂತೆಲ್ಲ ನಾವು ಕೂಡ ನೋಡಿ ಸಂತೋಷ ಪಡ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇಷ್ಟ ಇಲ್ಲ ಅಂದ್ರೆ ಬೈಕೋಬೇಡಿ, ಹಾಗೆ ಮುಂದಕ್ಕೆ ಸ್ಕ್ರಾಲ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು.